ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ನನಗೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಳಿ, ಹಾಗೆ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗೆ ಅಷ್ಟೊಂದು ಸಣ್ಣ ಇದ್ರಿ, ಏನೇನು ಮಾಡ್ತಾಯಿದ್ರಿ, ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಪ್ರೆಗ್ನೆನ್ಸಿಲಿ ಅಂತ ತುಂಬ ಜನ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ, ಒಂದು ವ್ಲಾಗ್ ಮಾಡೋಣ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತ. ಸೊ ಟುಡೇ ಐ ಆಮ್ ಹಿಯರ್. ಸೊ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಅಂತ ಬಂದಾಗ ವಿಷಯ ಗೊತ್ತಾದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಹಿ ವಾಸ್ ವೆಯ್ಟಿಂಗ್ ಆ್ಯಕ್ಚುಲಿ. ಅವರು ಕೂಡ ತುಂಬಾ ಖುಷಿಪಟ್ಟರು. ಸೊ ಪ್ರೆಗ್ನೆನ್ಸಿ ಅಂತ ಅಂದರೆ ಅದೊಂಥರ ವಾಮಿಟಿಂಗ್ ಕಂಪಲ್ಸರಿ. ಎಲ್ರಿಗೂ ಅಂತ ಹೇಳಲ್ಲ, ಕೆಲವೊಬ್ಬರಿಗೆ ವಾಮಿಟಿಂಗ್ ಅಷ್ಟಾಗಿರಲ್ಲ. ನನಗೆ ಮಾತ್ರ ತುಂಬ ವಾಮಿಟಿಂಗ್ ಇತ್ತು. 4th or 5th ಮಂತ್ ತನಕ ತುಂಬ ಹಿಂಸೆ ಅನ್ನಿಸ್ತಾ ಇತ್ತು ನನಗೆ. ಯಪ್ಪ, ಅದು ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಅದನ್ನು ಎಕ್ಸೆಪ್ಟ್ ಮಾಡೋದೇ ಕಷ್ಟ ಆಗಿತ್ತು. ಸೊ ಅದಾದಮೇಲೆ 5th ಮಂತ್ ಮುಗಿತಾ ಇದ್ದಂಗೆ, ಅಥವಾ 4th ಮಂತ್ ಅನ್ಕೋತೀನಿ, ಐ ಥಿಂಕ್ 4th ಮಂತ್ ಎಂಡಿಂಗಲ್ಲಿ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಯಿತು. ಸೊ ಆವಾಗ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ತುಂಬಾ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ಒಂಥರ ಏನು ವಾಮಿಟಿಂಗ್ ಇರಲಿಲ್ಲ, ಅಥವಾ ಎಲ್ಲಿ ಬೇಕಿದ್ರೂ ಟ್ರಾವೆಲ್ ಮಾಡ್ಬೋದಿತ್ತು. 5th ಮಂತ್ ಇಂದ ನನಗೆ ಒಂಥರ ಫೋಟೋಸ್ ತಗೋಬೇಕು, ಬೇಬಿ ಬಂಪ್ದು ಅದೆಲ್ಲ ತುಂಬಾ ಇಷ್ಟ ಆಯಿತು. ಹಾಗೆಯೇ ಎಲ್ಲ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು. ಎಲ್ಲದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಮೋರ್ ಥಿಂಗ್ ಏನಪ್ಪ ಅಂದರೆ, ನನಗೆ ಪ್ರೆಗ್ನೆನ್ಸಿಲಿ ಎಲ್ಲಿ ತುಂಬ ದಪ್ಪ ಆಗಿಬಿಡ್ತೀನೋ ಅಂತ, ತುಂಬ ಓವರ್ ವೆಯ್ಟ್ ಆಗಿಬಿಡ್ತೀನೋ ಅಂತ ತುಂಬ ಭಯ ಇತ್ತು. ಬಟ್ ಥ್ಯಾಂಕ್ಫುಲಿ ತುಂಬ ದಪ್ಪ ಆಗಲಿಲ್ಲ ನಾನು. ಏನಂದರೆ ನಾನು ವಾಕಿಂಗ್ ಮಾಡ್ತಾಯಿದ್ದೆ, ಯೋಗ ಮಾಡ್ತಾಯಿದ್ದೆ, ಎಕ್ಸಸೈಸ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಮಾಡಿದ್ರಿಂದ ನಾನು ಅಷ್ಟು ವೆಯ್ಟ್ ಗೈನ್ ಆಗಲಿಲ್ಲ ಥ್ಯಾಂಕ್ಫುಲಿ. ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ನಾವು ಬೇಜಾರು ಮಾಡ್ಕೋಬಾರ್ದು ಅಂದ್ರೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಬಟ್ ಅದು ಯಾವುದನ್ನು ತಲೆ ಕೆಡಿಸ್ಕೋಬಾರ್ದು. ಅಂದರೆ ನಮಗೆ ಮುಂಚೆನೇ ಗೊತ್ತಿರಬೇಕು, ಓಕೆ ಈ ರೀತಿ ಇರುತ್ತೆ, ಬೇಜಾರಾಗುತ್ತೆ ಅಂತ ನಾವು ಗೊತ್ತಿದ್ದರೆ, ಐಡಿಯಾ ಇದ್ದರೆ, ಸೊ ಅದು ಯಾವುದೂ ನಮಗೆ ಲೆಕ್ಕಕ್ಕೆ ಬರಲ್ಲ. ಹಾಗೆಯೇ 3rd ಟ್ರೈಮಿಸ್ಟರಲ್ಲಿ ಏನು ಹೇಳ್ತಾರೆ ಕೆಲವೊಬ್ಬರು, ತುಂಬ ಹೊಟ್ಟೆ ಭಾರ ಅನ್ನಿಸ್ತಾ ಇರುತ್ತೆ, ಬಾಡಿ ವೆಯ್ಟ್ ಇರೋದ್ರಿಂದ ವಾಕ್ ಮಾಡೋಕ್ಕೆ ತುಂಬಾ ಕಷ್ಟ ಅನಿಸುತ್ತೆ, ತುಂಬ ಟಯರ್ಡ್ನೆಸ್ ಇರುತ್ತೆ ಅಂತ. ಬಟ್ ನನಗೆ ಅಷ್ಟೊಂದಾಗಿ ಟಯರ್ಡ್ನೆಸ್ ಆಗಿರಲಿ ಇದಾಗಿರಲಿ ಆ ಥರ ಏನೂ ಕಾಣಿಸ್ಕೊಂಡಿಲ್ಲ. ತುಂಬ ಆ್ಯಕ್ಟಿವ್ ಆಗೇ ಇದ್ದೆ ನಾನು. ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗೇ ಇದ್ದೆ ಮನೇಲಿ. ತುಂಬ ಜನ ನಾರ್ಮಲಿ ಕೇಳೋದು ಏನು ಕ್ವೆಶ್ಚನಪ್ಪ ಅಂದರೆ, ಸಿಸೇರಿಯನಾ ಅಥವಾ ನಾರ್ಮಲ್ ಡೆಲಿವರಿನಾ? ಸೊ ನಾನು ಅಂದ್ಕೊಂಡೆ ನನಗೆ ನಾರ್ಮಲ್ಲೇ ಆಗುತ್ತೆ ಅಂತ. ಬಿಕಾಸ್ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದೆ, ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ, ಪ್ರೆಗ್ನೆನ್ಸಿಲಿ ಕೂಡ ಅಷ್ಟು ಫಿಟ್ ಆಗಿದ್ದೆ. ಸಿಸೇರಿಯನ್ ಯಾಕಾಯಿತು ಅಂದರೆ, ಎಸ್ ನಾನು ಎಲ್ಲನೂ ಮಾಡ್ಕೊಂಡು ಆರಾಮಾಗೇ ಇದ್ದೆ. ಬಟ್ ನನಗೆ ವಾಟರ್ ಬ್ರೇಕ್ ಆಗೋದು ನನಗೆ ಐಡಿಯಾನೇ ಇರಲಿಲ್ಲ. ಅಂದರೆ ಡಾಕ್ಟರ್ ಹೇಳಿದರು, ಮನೆಯಲ್ಲೂ ಹೇಳಿದರು. ಬಟ್ ನಾನು ಕೂಡ ಅದನ್ನು ತುಂಬ ಈಸಿಯಾಗಿ ತೊಗೊಂಡ್ಬಿಟ್ಟಿದ್ದೆ. ವಾಟರ್ ಬ್ರೇಕ್ ಆಗುತ್ತೆ ಅಂದರೆ ಅದೇನು ಅಷ್ಟು ಇಶ್ಯೂ ಇಲ್ಲ, ದೊಡ್ಡ ಇಶ್ಯೂ ಇಲ್ಲ ಅಂತ. ಬಟ್ ಆಗಿ ಎಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು. ಡಾಕ್ಟರ್ ಕೂಡ ನಾನು ಹೇಳಿದ್ದೆ ಮುಂಚೆನೇ ನಾರ್ಮಲ್ ಡೆಲಿವರಿನೇ ಮಾಡಿಸ್ಬೇಕು ಅಂತ. ಅವರು ಕೂಡ ನಾರ್ಮಲ್ಲೇ ಮಾಡಿಸ್ತೀವಿ ಅಂತಲೇ ಹೇಳಿದರು. ಬಟ್ ಫೈನಲಿ ನನಗೆ ಪೇಯ್ನೇ ಬರಲಿಲ್ಲ. ಸಂಜೆ ತನಕ ವೆಯ್ಟ್ ಮಾಡಿದ್ರು, ಪೇಯ್ನೇ ಬರಲಿಲ್ಲ. ಸೊ ಎಮರ್ಜೆನ್ಸಿ ನನಗೆ ಆಪ್ರೇಷನ್ ಮಾಡಲೇಬೇಕಿತ್ತು ಮಗುಗೋಸ್ಕರ. ನಾನು ಆಮೇಲೆ ಅಂದ್ಕೊಂಡೆ, ಸಿಸೇರಿಯನ್ ಆದ ತಕ್ಷಣ ಎಲ್ಲನೂ ಲೈಫೇ ಮುಗ್ದೋಗಿಲ್ಲ ಅಲ್ವಾ, ನಾವು ಫಿಟ್ಟಾಗೂ ಇರ್ಬೋದು, ಫ್ಯೂಚರಲ್ಲಿ ಏನು ಬೇಕಾದರೂ ಅಡ್ವೆಂಚರ್ಸ್ ಮಾಡ್ಬೋದು. ಸೊ ವಿ ಕ್ಯಾನ್ ಡೂ ಎನಿಥಿಂಗ್. ನಮ್ಮ ಮೈಂಡ್ ಪಾಸಿಟಿವ್ ಆಗಿರಬೇಕು. ಸಿಸೇರಿಯನ್ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡಿ, ಯಾರ್ಯಾರಿಗೆ ಸಿಸೇರಿಯನ್ ಆಪ್ರೇಷನ್ ಆಗಿದೆ. ಸೊ ಬಿ ಪಾಸಿಟಿವ್. ಯಾವುದಾದ್ರೂ ಏನಂತೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿಟ್ಕೊಳ್ಳಿ ಫಸ್ಟು. ಸೊ ಆಮೇಲಿಂದ ಎಲ್ಲನೂ ಸರಿ ಹೋಗುತ್ತೆ. ತೋರಿಸ್ತಾ ಇದ್ದಿದ್ದು ಹಾಸ್ಪಿಟಲ್ ಬಂದುಬಿಟ್ಟು ಶಕ್ತಿ ಹಿಲ್ವಿ ಹಾಸ್ಪಿಟಲ್ ಅಂತ. ಹಾಸ್ಪಿಟಲ್ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂದರೆ ನೀವು ಸೀರಿಯಲ್ ಆರ್ಟಿಸ್ಟ್ ಅಲ್ವಾ ಅಂತ ಹೇಳಿ ರೆಕಗ್ನೈಸ್ ಮಾಡಿ ಒಂಥರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು ನನಗೆ. ಈವನ್ ದ ಡಾಕ್ಟರ್ ಆಲ್ಸೋ, ಅವರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಐ ವಾಸ್ ವೆರಿ ಥ್ಯಾಂಕ್ಫುಲ್ ಅವ್ರಿಗೆ. ಏನಪ್ಪ ಅಂದರೆ
ಏನಪ್ಪ ಅಂತ ಅಂದರೆ ಅವ್ರ ಜೊತೆ ಫೋಟೋ ಕೂಡ ತೊಗೊಂಡಿದ್ದೀನಿ ನಾನು ಮೆಮೊರಿಗೋಸ್ಕರ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ನನಗೆ ವಾರ್ಡಿಗೆ ಶಿಫ್ಟ್ ಮಾಡುವಾಗ ಲೈಕ್ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ವೆಲ್ಕಮ್ ಅಂತ ಇದು ಮಾಡಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಸ್ಪಿಟಲಲ್ಲಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಇದ್ದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಒಂದು ಚಿಕ್ಕ ಬೇಜಾರು ಏನಪ್ಪ ಅಂತ ಅಂದರೆ ಇದೇ ಟೈಮಲ್ಲೇ ನಮ್ಮ ಅಣ್ಣನ ಮದುವೆ ಆಯಿತು. ನನಗೆ ಆ್ಯಕ್ಚುಲಿ ನಮ್ಮ ಅಣ್ಣನ ಮದುವೆಗೆ ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕು, ನಿಮ್ಗೆ ಗೊತ್ತಿರುತ್ತಲ್ಲ ಸ್ವಂತ ಅಣ್ಣನ ಮದುವೆ ಅಂದರೆ ಯಾವ್ಯಾವ ಥರ ರೆಡಿ ಆಗಬೇಕು ಅಂತ ನಾವು ಕನಸಿಟ್ಕೊಂಡಿರ್ತೀವಿ. ಅಂದರೆ ಆ ಥರ ಲೆಹಂಗಾ ಹಾಕಬೇಕು, ಗೌನ್ ಹಾಕಬೇಕು, ಸ್ಯಾರಿ ಹಾಕಬೇಕು, ಹಿಂಗೆ ರೆಡಿ ಆಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಟೈಮಲ್ಲಿನೇ ಅಣ್ಣನ ಮದುವೆ ಕೂಡ ಫಿಕ್ಸ್ ಆಯಿತು. ಅಂದರೆ ನಾನು ನಮ್ಮ ಅಕ್ಕ ಒಂದು ಡ್ಯಾನ್ಸ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಮ್ಮ ಅಣ್ಣನ ಮದುವೆಲಿ ರಿಸೆಪ್ಷನಲ್ಲಿ ಸೊ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ವಿ. ಅದರ ಕ್ಲಿಪ್ಪಿಂಗ್ಸ್ ಕೂಡ ನೋಡ್ಕೊಂಡು ಬನ್ನಿ. ಹಾಗೆಯೇ ನನ್ನ ಸೀಮಂತ ಟೈಮಲ್ಲಿ ನನಗೇ ಗೊತ್ತಿಲ್ಲದೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸಿರಿ ಆ್ಯಂಡ್ ಸಿಂಧು ಆ್ಯಂಡ್ ಅಕ್ಷುಮಾ. ಐ ರಿಯಲಿ ಜಸ್ಟ್ ಲವ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ನನಗೆ ತುಂಬಾ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ನನಗೆ ಒಂದು ಈ ಥರ ಸರ್ಪ್ರೈಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಆ ಮೂಮೆಂಟಲ್ಲಿ ನನಗೆ ಐ ವಾಸ್ ಲಿಟ್ರಲಿ ಎಮೋಷ್ನಲ್. ಯಾಕಂದರೆ ಸೀಮಂತ ಟೈಮಲ್ಲಿ ಅಂದರೆ ನಾವು ಮೊದಲೇ ಎಮೋಷ್ನಲ್ ಆಗಿರ್ತೀವಿ, ಎಲ್ಲ ಲೈಕ್ ಎಲ್ಲರೂ ಬಂದಿರ್ತಾರೆ, ವಿಶಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಈ ಥರ ಒಂದು ಖುಷಿಯಾದ ವಿಚಾರ ಇದು, ಡ್ಯಾನ್ಸ್ ಎಲ್ಲ ಮಾಡಿ ನನಗೆ ಒಂಥರ ಖುಷಿ ಕೊಡೋದು. ಸೊ ಐ ವಾಸ್ ಎಮೋಷ್ನಲ್ ದ್ಯಾಟ್ ಟೈಮ್. ಇವಾಗಲೂ ಕೂಡ ಎಮೋಷ್ನಲ್ ಅಂತ ಅನ್ನಿಸ್ತದೆ ಆ ಮೂಮೆಂಟ್. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಆ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಮುಂದೆ ಹಾಕ್ತೀನಿ, ಜಸ್ಟ್ ವಾಚ್ ಇಟ್. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಏನೇನು ತಿನ್ಬೇಕನ್ಸುತ್ತೆ, ಏನೇನು ಕ್ರೇವಿಂಗ್ಸ್ ಆಗುತ್ತೆ ಅದನ್ನೆಲ್ಲ ತಿಂದ್ಕೊಂಡು ಉಣ್ಕೊಂಡು ಆರಾಮಾಗಿರಿ. ಬಿಕಾಸ್ ಮಗು ಆದಮೇಲೆ ನಿಮಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಫಾಲೋ ದ್ಯಾಟ್ ಫಾರ್ ಯುವರ್ ಬೇಬಿ. ತುಂಬ ಜನ ಹೇಳ್ತಾರೆ ಲೈಕ್ ಮಗು ಆದ ತಕ್ಷಣ ಸಣ್ಣ ಆಗಬೇಕು, ಮಗು ಆದ ತಕ್ಷಣ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಸಣ್ಣ ಆಗಬೇಕು ಅಂತ ಹೇಳ್ತಾರೆ. ಸೊ ಅದು ಬೇಡ. ಯಾಕಂದರೆ ಮಗುಗೋಸ್ಕರ ನೀವು ಚೆನ್ನಾಗಿ ಊಟ ಮಾಡಲೇಬೇಕು. ಎಲ್ಲ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಬೇಕೇ ಬೇಕು ಮಗುಗೆ. ಅಲ್ಲಿ ಒಂದು ಫೀಡ್ ಮಾಡಿಸೋ ತನಕ ಆಗಿರಲಿ ಅಥವಾ ಒಂದು 6 ಮಂತ್ಸ್ ತನಕನೂ ಏನು ಡಯಟ್ ಗೀಟ್ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿ ಹೆಲ್ದಿ ಫುಡ್ ತಿನ್ಕೊಂಡು ಆರಾಮಾಗಿರಿ. ಆಮೇಲೆ ವರ್ಕೌಟ್ ಅದು ಇದು ಎಲ್ಲ ಮಾಡಿ ಸಣ್ಣ ಆಗ್ಬೋದು. ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಹಾಗೆಯೇ ಏನಪ್ಪ ಅಂತಂದರೆ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ ಒಂದು 3 ಮಂತ್ಸ್ ನನಗೆ ಸ್ವಲ್ಪ ವಾಮಿಟಿಂಗ್ ಇತ್ತಲ್ವ, ಸ್ವಲ್ಪ ಹಿಂಸೆ ಅನ್ನಿಸ್ತಾಯಿತ್ತು. ಬಟ್ ಅದಾದಮೇಲಿಂದ ಐ ಥರೋಲಿ ಎಂಜಾಯ್ಡ್ ಮೈ ಪ್ರೆಗ್ನೆನ್ಸಿ ಜರ್ನಿ. ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.